ಹೆಸರು ಅಂತಂದರೆ ಅದು ಸುದೀಪ್ ಅವರು. ಯಾಕೆಂದರೆ ಆ ಮಟ್ಟಿಗಿಂದ ಲೀಡರ್ಶಿಪ್ ಕ್ವಾಲಿಟಿ ಅದೆಂಥದ್ದು ವಿಚಾರ ಆಗಲಿ, ಈಗ ಮೈದಾನದಲ್ಲೂ ನೋಡಿರ್ತೀವಿ ಕ್ರಿಕೆಟ್ ಟೈಮಲ್ಲಿ ಏನು CCL ಆಗಲಿ, ಈ ಥರದ ಸೆಲೆಬ್ರಿಟಿ ಕ್ರಿಕೆಟ್ ಆಗಲಿ, ಏನೇ ಆಗಲಿ, ಅಥವಾ ಅವರು ಇಂಡಸ್ಟ್ರಿ ವಿಚಾರ ಆಗಲಿ, ಅಥವಾ ಸಿನಿಮಾ ವಿಚಾರದಲ್ಲಿ, ಅಥವಾ ಅವರ ಹುಡುಗರು ಅಂತ ಬಂದ ವಿಚಾರದಲ್ಲಿ ಮುಂದೆ ನಿಂತ್ಕೋತಾರೆ. ನಾನು ಇದೀನಿ ಬರೋ ಅನ್ನೋದು 100%. ಫಸ್ಟು ಏನು ಅಂತಂದರೆ ಸರ್ ನಿಂತ್ಕೊಂಡ್ರು ಅಂತಂದರೆ ನಮ್ಮದೇನಿದೆ ಸರ್ ಹೋಗ್ತಾ ಇರೋದಷ್ಟೇ. ಸೊ ಅವ್ರ ಮುಂದೆ ಅವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಅರ್ಹತೆನಿಲ್ಲ ಸರ್. ಯಾಕಂದರೆ ನಾನು ಹಿಂಗಿರಬೇಕು ಹಾಗೆ ಇರಬೇಕು, ಅವ್ರು ಅಲ್ಲೇ ಇರಬೇಕು, ನಾನು ಅಲ್ಲೇ ನೋಡಬೇಕು. ಅವ್ರ ಮೇಲೆ ಹಿಮಾಲಯದ ಮೇಲೆ ಇದ್ದಾರೆ, ನಾವಿನ್ನೂ ಹತ್ತುತ್ತಾ ಇದ್ದೀವಿ. ನಾವು ಒಂದು ಒಳ್ಳೆ ಹಂತಕ್ಕೆ ಹೋದಾಗ ಸುಮ್ಮನೆ ಹೇಳ್ಕೊಂಡು ಹೋಗ್ತಾರೆ. ಸೊ ಆ ಥರ ಅಂತ ನಮ್ಮ ಸರ್. ಇಷ್ಟು ದಿನಗಳ ಜರ್ನಿಲಿ ಸುದೀಪ್ ಅವ್ರ ಹತ್ರ ಕಲಿತಂಥ ಮೊದಲ ವಿಚಾರ ಅಂದರೆ ಕಲಿಕೆ ಅನ್ನೋದು ಯಾವ ವಿಚಾರದ ಮೇಲೆ ತುಂಬ ಅವರು ಅಂದರೆ ಯಾರನ್ನೂ ಬಿಟ್ಕೊಡೋದಂಥ ವಿಚಾರ ಒಂದು ಈ ಥರ ಸಾಕಷ್ಟು ಇದ್ದೇ ಇರುತ್ತೆ. ನೀವು ನೋಡೋದಂಥ ಮೊದಲ ಗುಣ ಏನು ಅಂತ? ಫಸ್ಟ್ ಟೈಮ್ ಸೆನ್ಸ್, ಡಿಸಿಪ್ಲಿನ್. ಸೊ ಅದು ಎರಡು ಕರೆಕ್ಟಾಗಿತ್ತು ಅಂತಂದರೆ ಮನುಷ್ಯ ಎಲ್ಲಿ ಬೇಕಾದ್ರೆ ಹೋಗ್ತಾನೆ. ನನ್ನ ಸರಿ ಟೈಮ್ ಮುಂದೆ ಹೊಟ್ಟೋದ್ರೆ ವಾಪಸ್ ಬರಲ್ಲ ಅಂತ ಅವರಿಂದನೇ ನಾನು ಕಲ್ತಿದ್ದು. ಅವ್ರು 7 ಗಂಟೆ ಅಂತಂದರೆ 6:59ಕ್ಕೆ ಕರೆಕ್ಟಾಗಿರ್ತಾರಲ್ಲ. ಸೊ ಅಷ್ಟು ಪಂಚುವಲ್ ಆಗಿರ್ತಾರೆ ನಮ್ಮ ಸರ್. ಸೊ ಅದನ್ನು ನಾನು ಅವರಿಂದ ಕಲ್ತೀನಿ. ಆ್ಯಂಡ್ ಅವರ ಮಾತುಗಳು, ಎಥಿಕ್ಸ್, ಒಂದು ಎಥಿಕ್ಸಲ್ಲಿ ಅವ್ರು ಇವತ್ತಿನವರೆಗೂ ಎಲ್ಲೂ ಚೇಂಜ್ ಮಾಡಿಲ್ಲ ಅವರು. ಸೊ ಎಥಿಕ್ಸ್ ಮೇಲೆ ನಿಂತ್ಕೊತಾರೆ. ಸೊ ಅದನ್ನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಅವ್ರನ್ನ. ಆ್ಯಂಡ್ ಪ್ರತಿಯೊಬ್ಬರನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅದು ಅವ್ರು ಪ್ರೀತಿ ಮಾಡೋದು ಒಂದು ಡಿಫ್ರೆಂಟ್, ಒಂಥರ ಲೆವೆಲ್ ಬೇರೆನೇ ಇರುತ್ತೆ ಅದು. ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತಿದ್ರೆ ಕೇಳೋಣ ಅನಿಸುತ್ತೆ. ನೀನು ಮಾತಾಡೋದು ಬೇಡ ಕಣೋ, ಕೇಳಿಸ್ಕೊ ಸಾಕು, ಅಷ್ಟಿದೆ ಇಲ್ಲ. ಅದು ಸರ್ ಈಸ್ ಒಂದು ಡಿಕ್ಷನರಿ ಅವರು. ಪ್ರತಿ ವರ್ಡ್ಗೂ ಅವ್ರಿಗೆ ಹೆಸರು ಹೇಳ್ಬೋದೇನೋ. ನಮ್ಮ ಸರ್ ಹಂಗಿದ್ದಾರೆ. ಸಾಮಾನ್ಯವಾಗಿ ಸುದೀಪ್ ಅವ್ರನ್ನ ನೋಡಿಲ್ದೋದ್ರೆ ಹೇಳೋದು ತುಂಬ ಸ್ಟ್ರಿಕ್ಟ್ ಅನಿಸುತ್ತೆ, ಯಾರ ಜೊತೆ ಸೇರಲ್ಲ, ಈ ಥರ ಯಾವಾಗಲೂ ಅಂದರೆ ಫನ್ನಾಗಿರೋ ಥರ ಕ್ಯಾರೆಕ್ಟರ್ ಎಲ್ಲ ಯಾವಾಗಲೂ ಸೀರಿಯಸ್ ಆಗಿರ್ತಾರೆ, ಈ ಥರದ್ದೆಲ್ಲ ಅಂದ್ಕೊಂಡಿರ್ತಾರೆ. ಅದು ನಿಜನ ಏನಂತ? ಇಲ್ಲ ಸರ್, ಸರ್ ಈಸ್ ಒಂದು ಪಾಪು ಸರ್. ಸೀರಿಯಸ್ಲಿ ಸರ್, ಅವರಷ್ಟು ನಗ್ಸೋದು ಯಾರ ಕೆಲವು ಸಾಧ್ಯ ಇಲ್ಲ ಸರ್. ಅವ್ರು ನೋಡೋದಕ್ಕೆ ಹಂಗಿದ್ದಾರೆ ಅಂತಂದರೆ ಎಸ್ ಹಂಗಿರಬೇಕು ಅಲ್ವಾ. ಸೊ ಹಂಗಿದ್ರೇ ಚೆಂದ ಅದು. ಈ ಬೇರೆಯವ್ರು ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಫಸ್ಟ್ ಟೈಮ್ ಅವ್ರನ್ನ ನೋಡಿದಾಗ, ಇವಾಗಲೂ ನನ್ನ 3 ವರ್ಷದಿಂದ ಸರ್ನ ನೋಡ್ತಾ ಇದ್ದೀನಿ. ಇವತ್ತಿನವರೆಗೂ ಫಸ್ಟ್ ಡೇ ಏನು ಭಯ ಬಿದ್ದು ನಾನು ಆ ಭಯದಲ್ಲಿರ್ತೀನಿ. ಏನಕ್ಕೆ ನಾನು ತಪ್ಪು ಮಾಡಬಾರ್ದು. ಸೊ ಅದನ್ನು ಒಂದು ನಾವು ಕರೆಕ್ಟಾಗಿದ್ದರೆ ಅವ್ರ ಹತ್ರ ಆರಾಮಾಗಿರ್ಬೋದು. ನೀನು ತಪ್ಪು ಮಾಡಿದ್ರೆ ನೀನು ದೂರ ಇರಲೇಬೇಕು. ಅವ್ರು ಭಯ ಪಡಲೇಬೇಕಲ್ವ ಸರ್ ತಪ್ಪು ಮಾಡಿದ್ಮೇಲೆ. ಸೊ ಹಂಗೆ ತಪ್ಪೇನಿದೆ ಅದರಲ್ಲಿ. ಪಾಪ ಅವ್ರು ಕರೆಕ್ಟ್ ಹೇಳ್ಯಾರ ಅವರು. ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ಳೋದು ಅನ್ನೋದು ಯಾವ ವಿಚಾರಕ್ಕೆ ಸರ್? ಕೋಪ ನನಗೆ ಗೊತ್ತಿರೋಂಗೆ ಕಮ್ಮಿನೇ ಸರ್. ನಾನು ಯಾವತ್ತೂ ನೋಡಿಲ್ಲ. ಅವ್ರ ನಗುಮುಖನೇ ಜಾಸ್ತಿ ನಾನು ನೋಡಿರೋದು. ಆರಾಮ ಕೂಲಾಗಿರ್ತಾರೆ ಅವರು. ಆ ಸೆಟ್ಟಲ್ಲಿ ಇದ್ದಾಗ ಮಾತ್ರ ಬೇರೆ ಥರ ಅವ್ರದ್ದು ಸ್ವಾಗೇ ಬೇರೆ ಇರುತ್ತೆ. ಆ ಒಂದು ಕ್ಯಾರೆಕ್ಟ್ರಿಗೆ ಹಂಗೆ ಮೋಲ್ಡಾಗ್ಬಿಡ್ತಾರೆ ಅವರು. ನಾವು ಇಲ್ಲಿ ಚೆನ್ನಾಗಿದ್ರಲ್ವಾ, ಇಲ್ಲಿ ನಗ್ತಾಯಿದ್ರು, ಅಲ್ಲೋದ್ರೆ ಚೇಂಜ್ ಆಗ್ಬಿಟ್ಟವ್ರಲ್ಲ, ನಾವು ಇಲ್ಲೇ ಇರ್ತೀವಿ. ನಾವು ಅದನ್ನು ತುಂಬ ಕಲಿಬೇಕಿರೋದಿದೆ ಅವ್ರ ಹತ್ರ. ಸೊ ಅದನ್ನು ಕಲ್ತ್ಕೊಂಡು ನಾವು ತುಂಬ ಮೋಲ್ಡ್ ಮಾಡ್ಕೊಳ್ತಾಯಿವಿ ನಮಗೆ ನಾವೇ ಇವಾಗ. ಯಾ ಈಗ ನಾರ್ಮಲ್ ಡೇಸಲ್ಲಿ ಸುದೀಪ್ ಅವ್ರನ್ನ ಭೇಟಿಯಾಗೋದು ಬೇರೆ, ಸಿನಿಮಾ ಶೂಟಿಂಗ್ ಸೆಟ್ಟಲ್ಲಿ ಈಗ ನೀವು ನಟರು ಅವರು ಕಲಾವಿದರು ಒಂದೇ ಕಡೆ ಇರ್ತೀರಿ. ಮೊದಲ ಬಾರಿಗೆ ಈ ಲುಕ್ನಲ್ಲಿ ಅವ್ರನ್ನ ನೀವು ಸೆಟ್ಟಲ್ಲಿ ನೋಡಿದಾಗ ಹೇಗಿತ್ತು ಸರ್? ಭಯನೇ ಬಿದ್ದುಬಿಟ್ಟೆ ಸರ್ ನಾನು. ಅಂದರೆ ಇನ್ನೊಂದೇನಂತಂದರೆ ಸೆಟ್ಟಲ್ಲಿ ನಾವು ಅಲ್ಲಿರ್ತೀವಿ ಇಲ್ಲಿರ್ತೀವಿ ಅಂತಂದ್ರೆ ಸರ್ಕ್ಕಿಂತ ಜಾಸ್ತಿ ಎಲ್ಲರೂ ಆರಾಮಾಗಿದ್ದಾರೆ ಅಂತ ನೋಡ್ತಾರೆ. ಫಸ್ಟು ಕಂಫರ್ಟ್ ಆಗಿದ್ದಾರಾ, ಎಲ್ಲ ಬಂದಿದೆಯಾ, ಅವ್ರಿಗೆ ಎಲ್ಲ ತಲುಪ್ತಾ ಇದೆಯಾ, ಎಲ್ಲ ಮಾಡ್ತಾ ಇದ್ದಾರಾ. ಆ್ಯಂಡ್ ಅವ್ರದ್ದು ಬರೀ ಅವ್ರದ್ದೇ ನೋಡಲ್ಲ, ಪ್ರತಿಯೊಬ್ಬ ಆರ್ಟಿಸ್ಟ್ ನೋಡ್ತಾರೆ ಹೆಂಗೆ ಮಾಡ್ತಿದ್ದಾರೆ ಅಂತ. ಸೊ ಅದರಷ್ಟು ದೊಡ್ಡ ಗುಣ ಯಾವುದೂ ಇಲ್ಲ ಅಂತ ನಾನು ಹೇಳ್ತೀನಿ ಸರ್. ನೀವೇನಂತೀರಾ? ನೀವು ಹೇಳ್ಬಿಡಿ ಆಯಿತು. ಮತ್ತು ಸೊ ಅದಕ್ಕಿಂತ ಇನ್ನೇನು ಬೇಕು? ಮನೆ ಮಕ್ಕಳ ಥರ ನೋಡ್ಕೊಳ್ತಿದ್ದಾರೆ ನಮ್ಮನ್ನು. ಬಂದ್ರಾ, ಕರೆಕ್ಟಾಗಿ ರೀಚ್ ಆದ್ರಾ, ಬರ್ತಿದಾರಾ, ಯಾವಾಗ ಬರ್ತಿದ್ದಾರೆ, ಹೆಂಗೆ ಬರ್ತಿದ್ದಾರೆ, ಓಕೆ ಡನ್. ಅಂದರೆ ಪ್ರತಿಯೊಂದು ನ್ಯೂಸ್ ಸರಿಗೆ ಗೊತ್ತಿರುತ್ತೆ. ಯಾರು ಎಲ್ಲಿ ಏನು ಮಾಡ್ತಾರೆ, ಯಾವ ಕೆಲಸ ನಡೀತಾ ಇದೆ, ಎವ್ರಿ ಶಾರ್ಟ್ ನೋಡ್ತಾರೆ ಅವ್ರು. ಬೇರೆಯವ್ರದ್ದು ನೋಡ್ತಾರೆ, ಹೆಂಗೆ ಬರ್ತದೆ ಅಂತ. ಸೊ ಅವ್ರಿಗೆ ಸರ್ ಅವ್ರನ್ನ ಜಡ್ಜ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಸರ್. ಅವ್ರ ಹತ್ರ ನಾವು ಕಲಿಬೋದು ಅಷ್ಟೇ. ನಾವು ಭಾಷಾ